ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಶ್ರೀಯಸ್ಸು ಶುಭವಂಸು ಸೀರಿಯಲ್ ಚಾರ್ವರಿಯನ್ನು ಸಿಕ್ಕಿ ಬೀಳಿಸಿದ ಮಾತ್ರೆ ತುಳಸಿ ಪ್ರಶ್ನೆಗೆ ಸಿಗುತ್ತಾ ಉತ್ತರ. ಶ್ರೀಯಸ್ಸು ಶುಭವಂಸು ಧಾರಾವಾಹಿಯಲ್ಲಿ ಸಂಧ್ಯಾ ಸಿರಿ ಒಡವೆಗಳನ್ನು ಆಡಬಿಟ್ಟು ಡೂಪ್ಲಿಕೇಟ್ ಒಡವೆಗಳನ್ನು ಮನೆಯಲ್ಲಿಟ್ಟಿದ್ದಾಳೆ ಎಂಬ ಸತ್ಯ ಪ್ರಸಾದ್ಗೂ ಗೊತ್ತಾಗಿದೆ. ಸಮರ್ಥ್ಗೆ ಸತ್ಯ ಹೇಳುವುದಾಗಿ ಪ್ರಸಾದ್ ಸಂಧ್ಯಾದಳನ್ನು ಬೆವರಿಸಿದ್ದು, ಸಂಧ್ಯಾ ಹಾಗೇನಾದರೂ ಮಾಡಿದರೆ ತಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೇಳಿದ್ದಾಳೆ. ಸಮರ್ಥ್ ಬೆಳಗ್ಗೆ ಬೇಗನೆ ಎದ್ದು ಒಡವೆಗಳನ್ನು ಚಿನ್ನದ ಅಂಗಡಿ ತೆಗೆದುಕೊಂಡು ಹೋಗಿದ್ದಾನೆ. ಒಡವೆ ಹಡವಿಟ್ಟು ಹಣ ಪಡೆಯಲು ಮುಂದಾಗಿದ್ದಾನೆ. ಒಡವೆ ಅಡವಿಟ್ಟ ಸಮರ್ಥ್ ಚಿನ್ನದ ಅಂಗಡಿಯಲ್ಲಿ ಸಮರ್ಥ್ ಒಡವೆಗಳನ್ನು ಅಡವಿಟ್ಟಿದ್ದಾನೆ. ಆದರೆ ಅಲ್ಲಿ ಒಡವೆಗಳನ್ನು ಪರೀಕ್ಷಿಸಿದ ಅಂಗಡಿಯವನು ಸಮರ್ಥ್ಗೆ ಬೈದು ಅವಮಾನಿಸಿದ್ದಾನೆ. ಇದರಿಂದ ಕೋಪ ಮಾಡಿಕೊಂಡ ಸಮರ್ಥ್ ಮನೆಗೆ ಬಂದು ಸೆರಿಗೆ ಬೈದಿದ್ದಾನೆ. ನಕಲಿ ಒಡವೆಗಳನ್ನು ಯಾಕೆ ಕೊಟ್ಟು ಅವಮಾನ ಮಾಡಿಸಿದೆ ಎಂದು ಪ್ರಶ್ನೆ ಮಾಡುತ್ತಾನೆ. ಆಗ ಸರಿ, ಇಲ್ಲ ಸಮರ್ಥ್, ಇದನ್ನು ಒರಿಜಿನಲ್ ನಾನೇ ನನ್ನ ಅಪ್ಪನ ಜೊತೆಗೆ ಹೋಗಿ ತೆಗೆದುಕೊಂಡು ಬಂದಿದ್ದು ಎನ್ನುತ್ತಾಳೆ. ಆಗ ಸಮರ್ಥ್, ಅಂದರೆ ನಮ್ಮ ಮನೆಯಲ್ಲೇ ಯಾರೋ ಇದ್ದರೂ ನಕಲಿ ಮಾಡಿಸಿ ಇಟ್ಟಿದ್ದಾರೆ ಎಂದು ಪ್ರಶ್ನಿಸುತ್ತಾನೆ. ಸಂಧ್ಯಾ ಬಣ್ಣ ಬಯಲಾಗುತ್ತಾ ಸಮರ್ಥ್ ಹೀಗೆ ಪ್ರಶ್ನೆ ಮಾಡುವ ವೇಳೆಗೆ ಮನೆಯವರೆಲ್ಲರೂ ಸಂಧ್ಯಾಳ ಕಡೆ ನೋಡುತ್ತಾರೆ. ಇದು ಅವಳದ್ದೇ ಕೆಲಸವಿರಬೇಕೆಂದು ಅವಮಾನಿಸುತ್ತಾರೆ. ಆಗ ಸಂಧ್ಯಾ, ಅಯ್ಯೋ ನನ್ನನ್ನು ಯಾಕೆ ಹಾಗೆ ನೋಡುತ್ತೀರಾ, ನಾನು ಗರ್ಭಿಣಿ, ಹಾಗೆಲ್ಲ ನನ್ನ ಮೇಲೆ ಅನುಮಾನ ಪಡಬೇಡಿ ಎಂದು ಹೇಳುತ್ತಾಳೆ. ಆದರೆ ಸಮರ್ಥ್ ಸತ್ಯ ಹೇಳದಿದ್ದರೆ ನಿನ್ನನ್ನು ಸುಮ್ಮನೆ ಬಿಡುವ ಮಾತೇ ಇಲ್ಲ ಎಂದು ಹೇಳುತ್ತಾನೆ. ದತ್ತ ಸಂಧ್ಯಾ ಬಾಯಿ ಬಿಡಿಸಲು ಮಾತೆಲ್ಲ ಸಾಲದು ಎಂದು ಹೇಳಿ ಪ್ರಸಾದ್ಗೆ ದೇವರ ಮನೆಯಿಂದ ತಟ್ಟೆಗೆ ಕರ್ಪೂರ ಹಚ್ಚಿಕೊಂಡು ಬರಲು ಹೇಳುತ್ತಾರೆ. ಸಂಧ್ಯಾ ಬಣ್ಣ ಬಯಲಾಗುವುದಂತೂ ಪಕ್ಕಾ ಆಗಿದೆ. ಶಾರ್ವರಿ ಆಫೀಸ್ನಲ್ಲಿ ಕೆಲಸದಲ್ಲಿ ಬಿಸಿ. ಇತ್ತ ತುಳಸಿ ಮಹೇಶ್ಗೆ ತಿಂಡಿ ತೆಗೆದುಕೊಂಡು ಹೋಗುತ್ತಾಳೆ. ಶಾರ್ವರಿ ಆಫೀಸ್ ಕೆಲಸದಲ್ಲಿ ಬಿಸಿ ಇರುತ್ತಾಳೆ. ಆದರೆ ತುಳಸಿಗೆ ತಿಂಡಿ ತಿನ್ನಿಸಬೇಡ, ನಿಧಿ ಆ ಕೆಲಸ ಮಾಡುತ್ತಾಳೆ ಎನ್ನುತ್ತಾಳೆ. ಶಾರ್ವರಿ ತುಳಸಿ ರೂಮ್ಗೆ ಹೋಗಿರುವುದನ್ನು ನೋಡಿ ಶಾರ್ವರಿ ಕೆಲಸದಲ್ಲಿ ಗಮನವೇ ಇರುವುದಿಲ್ಲ. ಮಾತ್ರೆ ಬಗ್ಗೆ ಪ್ರಶ್ನಿಸಿದ ತುಳಸಿ, ಶಾರ್ವರಿ ಚಿಕ್ಕಮ್ಮನಲ್ಲಿ ಬಾದ ಬದಲಾವಣೆಗಳನ್ನು ಭವ್ಯ ಮತ್ತು ಅವಿನಾಶ್ ಇಬ್ಬರು ಬಹಳ ಹತ್ತಿರದಿಂದ ಗಮನಿಸುತ್ತಾರೆ. ತುಳಸಿ ಮಹೇಶನಿಗೆ ತಿಂಡಿ ತಿನ್ನಿಸಿ ಯಾವ ಮಾತ್ರೆ ಕೊಡಬೇಕು ಎಂದು ಕೇಳಿದ್ದಕ್ಕೆ ನಿಧಿ ಹಳೆಯ ಮಾತ್ರೆಯನ್ನು ತೆಗೆದುಕೊಡುತ್ತಾಳೆ. ಈ ಬಗ್ಗೆ ಶಾರ್ವರಿ ರೂಮಿಗೆ ಬಂದುತ್ತಿದ್ದ ತುಳಸಿ ಪ್ರಶ್ನೆ ಮಾಡುತ್ತಾಳೆ. ಸುಳ್ಳು ಹೇಳಿದ ಶಾರ್ವರಿ, ಈ ಮಾತ್ರೆಯನ್ನು ತೆಗೆದುಕೊಂಡರೆ ಮಹೇಶ್ ಅವರಿಗೆ ನಿದ್ದೆ ಬರುತ್ತದೆ, ಅಲ್ಲದೆ ಅವರು ಚೇತರಿಸಿಕೊಳ್ಳಲು ಆಗುವುದಿಲ್ಲ ಎಂದು ವೈದ್ಯರು ಹೇಳಿದರೂ ಕೂಡ ನೀವು ಇದೇ ಮಾತ್ರೆಯನ್ನು ಯಾಕೆ ಕೊಡುತ್ತೀರಾ ಎಂದು ಶಾರ್ವರಿಯನ್ನು ತುಳಸಿ ಪ್ರಶ್ನೆ ಮಾಡುತ್ತಾಳೆ. ತುಳಸಿ ಮನೆಯವರಿಗೆಲ್ಲ ಬೇರೆಯವರ ಬಳಿ ಈ ವಿಚಾರ ಹೇಳಬಾರದು ಎಂಬ ಕಾರಣಕ್ಕೆ ನಾಟಕ ಮಾಡುತ್ತಾಳೆ. ಹೊಸ ಪ್ಲಾನ್ ಮಾಡಿ ಮಹೇಶ್ ನೀವಂದುಕೊಂಡಂತೆ ಒಳ್ಳೆಯವನಲ್ಲ, ಅವನು ನನಗೆ ಚಿತ್ರಹಿಂಸೆ ಕೊಡುತ್ತಾನೆ ಎಂದು ಕಣ್ಣೀರು ಹಾಕಿದ್ದಾಳೆ. ತುಳಸಿ ಈಗ ಶಾರ್ವರಿ ಹೇಳುವ ಮಾತುಗಳನ್ನು ಕೇಳಿ ನಂಬುತ್ತಾಳೆ ಎಂಬುದನ್ನು ಮುಂದೆ ನೋಡಬೇಕಾಗಿದೆ. ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.